ವೆಲ್ಕಮ್ ಟು IQ ಸ್ಟಡಿ ಚಾನೆಲ್ಗೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ದಿವಸ ಗಾಂಧಿಯ ಜಯಂತಿ ಬಗ್ಗೆ ನೋಡೋಣ. ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತಿನ ಪೂರ್ವಬಂದರದಲ್ಲಿ ಜನಿಸಿದರು. ತಂದೆ ಕರಮ್ಚಂದ್ರ ಗಾಂಧಿ, ತಾಯಿ ಪುತಳಾಬಾಯಿ. ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ. ಇವರು ಪ್ಯಾರಿಸ್ನಲ್ಲಿ ಪದವಿಯನ್ನು ಪಡೆದು ಒಂದು ಕೇಸಿನ ಹಿನ್ನೆಲೆಯಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿನ ವರ್ಣಭೇದ ನೀತಿಯನ್ನು ಕಂಡು ಹೋರಾಟವನ್ನು ಆರಂಭಿಸಿದರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಟೆಲ್ಸ್ ಟೈ ಎಂಬ ಆಶ್ರಮವನ್ನು ಆರಂಭಿಸಿದರು. ವರ್ಣಭೇದ ನೀತಿಯನ್ನು ವಿರೋಧ ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಓಪನಿಂಗ್ ಎಂಬ ಪತ್ರಿಕೆಯನ್ನು ಹೊರಡಿಸಿದರು. 1915 ಜೂನ್ 9ರಂದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಇವರು ಗುಜರಾತಿನ ಸಾಬರಮತಿ ನದಿಯ ದಂಡೆ ಮೇಲೆ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಆರಂಭಿಸಿದರು. ಸತ್ಯ ಮತ್ತು ಅಹಿಂಸೆಯನ್ನು ಬೋಧಿಸಿದರು. ಹಿಂದೂ ಮುಸ್ಲಿಮರ ಒಗ್ಗಟ್ಟು ಹಾಗೂ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದರು. ಮಹಾತ್ಮ ಗಾಂಧೀಜಿಯವರು ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಗಾಂಧೀಜಿಯವರು ಮಹಾತ್ಮ ಎಂದು ಕರೆದವರು ರವೀಂದ್ರನಾಥ್ ಠಾಗೂರ್. ಗಾಂಧೀಜಿಯವರಿಗೆ ರಾಷ್ಟ್ರಪತಿ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿಯವರಿಗೆ ಬಾಪೂಜಿ ಎಂದು ಕರೆದರು ಸರ್ದಾರ್ ವಲ್ಲಭಾಯ್ ಪಟೇಲ್. ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಭಾಗವಹಿಸಿದ ಮೊದಲು ಸತ್ಯಾಗ್ರಹ 1917ರಲ್ಲಿ ಬಿಹಾರದ ಚಂಪಾರಣ್ಯ ದಂಗೆ. 1917ರಲ್ಲಿ ನೀಲಿ ಬೆಳೆಯ ವಿರೋಧ ನಡೆದ ರೈತರ ಚಳವಳಿ ಇತ್ತು. ಈ ಚಳವಳಿಗೆ ಗಾಂಧೀಜಿಯವರು ಆಮಂತ್ರಿಸಿದರು. ಚಂಪಾರಣ್ಯ ಸ್ಥಳೀಯ ಸರ್ಕಾರ ಗಾಂಧೀಜಿಯವರಿಗೆ ಚಂಪಾರಣ್ಯ ಬಿಡುವಂತೆ ಆದೇಶ ಮಾಡಿದರು. ಗಾಂಧೀಜಿ ಅವರು ಅದನ್ನು ಬಿಡಲು ಗಾಂಧೀಜಿಯವರು ಹಸ್ತಕ್ಷೇಪದಿಂದ ಬಿಡಿಸಿದ ರೈತರು ಕಡ್ಡಾಯವಾಗಿ ನೀಲಿ ಬೆಳೆಯುವುದನ್ನು ರದ್ದು ಮಾಡಿದರು. ರೈತರಿಂದ ಅಕ್ರಮವಾಗಿ ವಸೂಲಿ ಮಾಡಿದ ಹಣವನ್ನು ಹಿಂತಿರುಗಿಸಿದರು. ಈ ರೀತಿಯ ಗಾಂಧೀಜಿಯವರು ಯಶಸ್ವಿಯಾದರು. 1918ರಲ್ಲಿ ಗಾಂಧೀಜಿಯವರು ಅಹಮದಾಬಾದಿನ ಕಾರ್ಮಿಕರ ಮುಷ್ಕರದಲ್ಲಿ ಭಾಗವಹಿಸಿದರು. ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಬೋನಸ್ ಹೆಚ್ಚಿಸುವಂತೆ ಕುರ್ತು ಕದನ ಆರಂಭವಾಯಿತು. ಅಂಬಾಲಾಲ್ ಸಾರಾಭಾಯಿ ಗುಜರಾತಿನ ಕೈಗಾರಿಕೆ ಉದ್ದಿಮೆಯ ಮಾಲೀಕ ಮತ್ತು ಅವ್ವನ ಸಹೋದರಿಯ ಅನ್ಸೂಯಿಬೆನ್ ಇವರು ಅಹಮದಾಬಾದಿನ ಹತ್ತಿಗಿರಣಿಯ ಮಾಲೀಕರಾಗಿದ್ದರು. ಕಾರ್ಮಿಕರ 50ರಷ್ಟು ಬೋನಸ್ ಹೆಚ್ಚಿಕೆಯ ಬೇಡಿಕೆ ಉಂಟಾಯಿತು. ಬಟ್ ಮಾಲೀಕರು 20ರಷ್ಟು ಮಾತ್ರ ಬೋನಸ್ ಕೊಡಲು ಒಪ್ಪಿದರು. ಇದಕ್ಕಾಗಿ ಗಾಂಧೀಜಿಯವರು ಮಾಲೀಕರೊಂದಿಗೆ ಮಾತನಾಡಿ ವಿಫಲರಾದರು. ಆಮರಣ ಉಪವಾಸವನ್ನು ಕೈಗೊಂಡರು. 21 ದಿನಗಳ ಕಾಲ ಉಪವಾಸ ಕೈಗೊಂಡವರು. ಗಾಂಧೀಜಿಯವರು ಭಾರತದಲ್ಲಿ ಕೈಗೊಂಡ ಪ್ರಥಮ ಉಪವಾಸ ಸತ್ಯಾಗ್ರಹ. ಗಾಂಧೀಜಿಯವರು ಹಸ್ತಕ್ಷೇಪದಿಂದ ಹತ್ತಿಗಿರಣಿಯ ಮಾಲೀಕರು 35% ಬೋನಸ್ ಕೊಡಲು ಒಪ್ಪಿಸಿದರು. ಈ ರೀತಿಯಾಗಿ ಗಾಂಧೀಜಿಯವರು ಯಶಸ್ವಿಯಾದರು. 1918ರಲ್ಲಿ ಗುಜರಾತಿನ ಖೇಡ್ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಭಾಗವಹಿಸಿದ್ದರು. ಗುಜರಾತಿನ ಖೇಡ್ ಎಂಬಲ್ಲಿ ಬರಗಾಲದ ಕಾರಣದಿಂದ ರೈತರ ಸ್ಥಿತಿಗತಿಗಳ ತುಂಬ ಶೋಚನೀಯವಾಗಿತ್ತು. ಅವರ ಉತ್ಪನ್ನವು ಮತ್ತು ಕಡಿಮೆ ಆಗಿತ್ತು. ಇದಕ್ಕಾಗಿ ರೈತರ ತೆರಿಗೆಯ ಮನ್ನಾ ಮಾಡಬೇಕೆಂಬ ಚಳವಳಿ ಆರಂಭಿಸಿತು. ಈ ಚಳವಳಿಯಲ್ಲಿ ಪ್ರಮುಖ ನಾಯಕರು ವಲ್ಲಭಾಯ್ ಪಟೇಲ್, ಶಂಕರ್ಲಾಲ್ ಬೆಹ್ಕರ್, ಇಂದುಲಾಲ್ ಯತ್ನಿಕ್, ಮಹಾದೇವ ದೇಸಾಯಿ. ಗಾಂಧೀಜಿಯವರು ಸ್ವತಃ ಖೇಡ್ ಪರಿಸ್ಥಿತಿಯನ್ನು ಪರಿಶೀಲಿಸಿ 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿ ಬ್ರಿಟಿಷರಿಗೆ ಒಂದು ನಿಷ್ಪಕ್ಷಪಾತವಾದ ಸಮಿತಿಯನ್ನು ನೇಮಿಸಬೇಕೆಂಬ ಸಲಹೆ ನೀಡಿದ್ದರು. ಬ್ರಿಟಿಷರು ಇದನ್ನು ಧೈರ್ಯೀಕರಿಸಿದರು. ಹಣವಿರದೆ ಪಟ್ಟಿದಾರರಿಗೆ ಕಂದಾಯವನ್ನು ಪಾವತಿ ಮಾಡಿದರೆ ಬಿಡುವರು ಕಂದಾಯವನ್ನು ಪಾವತಿ ಮಾಡಲು ಆದೇಶವಾಯಿತು. ಈ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಯಶಸ್ವಿ ಪಟ್ಟಿದರು. 1920ರಲ್ಲಿ ಖಿಲಾಫತ್ ಚಳವಳಿ. ಜಗತ್ತಿನ ಮೊದಲ ಮಹಾಯುದ್ಧದಲ್ಲಿ ಸೋತೆಯಂತೆ ಟರ್ಕಿ ದೇಶದಲ್ಲಿ ಬ್ರಿಟಿಷರ ಖಲೀಫನ ಆಡಳಿತವನ್ನು ಉಚ್ಚಾಟಿಸಿ ತಮ್ಮ ಆಡಳಿತವನ್ನು ಆರಂಭಿಸಿದರು. ಇದಕ್ಕಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಇಸ್ಲಾಂ ಸಹೋದರರಾದ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಚಳವಳಿಯನ್ನು ಆರಂಭಿಸಿದರು. ಮೊಹಮ್ಮದ್ ಜಿನಾವರವರು ಈ ಚಳವಳಿಯನ್ನು ವಿರೋಧ ವ್ಯಕ್ತಪಡಿಸಿದರು. ಗಾಂಧೀಜಿಯವರು ಈ ಚಳವಳಿಯನ್ನು ಬೆಂಬಲ ನೀಡಿದ್ದರು.
1920ರಲ್ಲಿ ಅಸಹಕಾರ ಚಳವಳಿ. 1920ರಲ್ಲಿ ನಾಗ್ಪುರ ಅಧಿವೇಶನದಲ್ಲಿ ಅಧ್ಯಕ್ಷ ವಿಜಯ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿಗೆ ನಿರ್ಣಯ ಕೈಗೊಳ್ಳಲಾಯಿತು. ಈ ಚಳವಳಿಯ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದರು. ಈ ಚಳವಳಿ ಸತ್ಯ ಮತ್ತು ಅಹಿಂಸೆಯ ಮೂಲಕ ನಡೆಯಬೇಕೆಂಬ ಕೆ ಗಾಂಧೀಜಿಯವರು ತಿಳಿಸಿದರು. ಈ ಚಳವಳಿಯ ಕಾರ್ಯಕ್ರಮ ಬ್ರಿಟಿಷರ ವಿರುದ್ಧ ಬಾಹುಲಿಗಳನ್ನು ತ್ಯಜಿಸುವುದು, ಸರ್ಕಾರಿ ನೌಕರಿಯನ್ನು ತ್ಯಜಿಸುವುದು, ವಿದೇಶಿ ವಸ್ತುಗಳನ್ನು ತಿರಸ್ಕರಿಸುವುದು, ಸರ್ಕಾರಿ ವಿದ್ಯಾಸಂಸ್ಥೆ ಮತ್ತು ನ್ಯಾಯಾಲಯಗಳಿಗೆ ಬಹಿಷ್ಕಾರ ಹಾಕುವುದು, ಒಟ್ಟಾರೆಗೆ ಬ್ರಿಟಿಷರೊಂದಿಗೆ ಅಸಹಕಾರ ಮನೋಭಾವನೆಯನ್ನು ತೋರಿಸುವುದು. ಈ ಚಳವಳಿಯಲ್ಲಿ 90,000 ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳನ್ನು ಬಿಟ್ಟು ಬಂದರು. ಅಲಿ ಸಹೋದರರನ್ನು ಬ್ರಿಟಿಷರು 1921ರಲ್ಲಿ ಸೆರೆಮನೆಗೆ ಹಾಕಿದರು. 1922ರಲ್ಲಿ ಚೋರಾಚೋರಿ ಘಟನೆ. ಉತ್ತರ ಪ್ರದೇಶ ಗೋರಖ್ಪುರ ಜಿಲ್ಲೆಯ ಚೋರಾಚೋರಿ ಎಂಬ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಖಿಲಾಫತ್ ಪ್ರತಿಭಟನೆಕಾರರು 3,000 ರೈತರು ಸಂಘಟಿಸಿದ ಚಳವಳಿಯನ್ನು ಹೊರಡಿಸಿದರು. ಈ ಚಳವಳಿಯಲ್ಲಿ ಮುಂದಾಳುಗಳಿಗೆ ಪೊಲೀಸರು ಅಧಿಕಾರಿಗೆ ಶಾಂತಿಯಿಂದ ಇರುವ ಜನರನ್ನು ಹಿಂಸಿಸುವುದಿಲ್ಲ ಹೇಳಿದರು. ಬಟ್ ಪೊಲೀಸರು ಹಿಂಸೆಯಲ್ಲಿ ತೊಡಗಿದಾಗ ಕೋಪಗೊಂಡ ಪ್ರತಿಭಟನಾಕಾರರು ಚೋರಾಚೋರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ 1922 ಫೆಬ್ರವರಿ 5ರಂದು ಬೆಂಕಿ ಹಚ್ಚಿದರು. 22 ಜನರು ಪೊಲೀಸರು ಸಜೀವವಾಗಿ ದಹನವಾದರು. ಈ ಮೊಕದ್ದಮೆಯಲ್ಲಿ 225 ರೈತರ ಮೇಲೆ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ನ್ಯಾಯಾಲಯವು 19 ಮಂದಿ ಮರಣದಂಡನೆಯನ್ನು ಉಳಿದಿದ್ದರು ಜೀವನ ಅವಧಿ ಶಿಕ್ಷೆಯನ್ನು ನೀಡಿತು. ಈ ಚಳವಳಿಯ ಹಿಂಸಾತ್ಮಕ ಸ್ವರೂಪವನ್ನು ಪಡೆಯಬಹುದು ಎಂಬ ಭಯದಿಂದ 1922 ಫೆಬ್ರವರಿ 22ರಂದು ಬಾರ್ಟೋಲಿ ಘೋಷಣೆಯ ಮೂಲಕ ಅಸಹಕಾರ ಚಳವಳಿ ನಿಲ್ಲಿಸಿದರೆ ಗಾಂಧೀಜಿಯವರು ಈ ಚಳವಳಿಯಲ್ಲಿ ದೇಶವನ್ನು ಅಪಘಾತಕ್ಕೀಡುವ ಮಾಡಿತ್ತು ಎಂದು ವಿರೋಧ ಅಭಿಪ್ರಾಯಗಳನ್ನು ಮೂಡಿಬಂದಿತ್ತು. ಬ್ರಿಟಿಷರ್ ಸರ್ಕಾರ ಗಾಂಧೀಜಿಯನ್ನು 1922 ಮಾರ್ಚ್ 18ರಂದು ಬಂಧಿಸಿ 6 ವರ್ಷ ಕಾಲ ಸದಾ ಶಿಕ್ಷೆಯನ್ನು ವಿಧಿಸಿ 1922 ಸ್ವರಾಜ ಪಕ್ಷ ಸ್ಥಾಪನೆ ಮಾಡಿದರು ಗಾಂಧೀಜಿಯವರು. 1927ರಲ್ಲಿ ಶೇವನ್ಮ್ಯಾನ್ ಆಯೋಗ. 1919ರ ನಂತರ ಭಾರತದಲ್ಲಿ ಬ್ರಿಟಿಷರ ರಾಜಕೀಯ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡಲು ಬ್ರಿಟಿಷರ ಸರ್ಕಾರ ಜಾನ್ ಸೇವನ್ ನೇತೃತ್ವದಲ್ಲಿ 7 ಜನ ಸದಸ್ಯರು ಬಂದು ಕಮಿಟಿಗಳನ್ನು ಭಾರತಕ್ಕೆ ಕಳಿಸಿದರು. ಯಾವ ಒಬ್ಬ ಸದಸ್ಯರು ಭಾರತನಿಗೆ ಇರಲಿಲ್ಲ. ಇದಕ್ಕಾಗಿ ಈ ಆಯೋಗವನ್ನು ಅಕಪ್ಪ ಕೋತಿಗಳನ್ನು ಸಮಿತಿ ಬೆಳೆಯರ ಸಮಿತಿ ಎಂದು ಟೀಕಿಸಿದರು. ಶೇವನ್ಮ್ಯಾನ್ ಜವಾಬ್ದಾರಿ ಸರ್ಕಾರಕ್ಕೆ ವಹಿಸಿತು. ಭಾರತ ಬ್ರಿಟಿಷರ ನೇತೃತ್ವವಾಗಿತ್ತು. 1929 ನೆಹರು ವರದಿ. 1928 ಬಾರ್ಟೋಲ್ ಸತ್ಯಾಗ್ರಹ. 1929 ಲಾಹೋರ್ ಅಧಿವೇಶನ. 1930 ಕಾನೂನು ಭಂಗ ಚಳವಳಿ. 1930 ನವೆಂಬರ್ 12 ಒಂದನೇ ದುಂಡು ಮೇಜಿನ ಸಮ್ಮೇಳನ. 1931 ಸೆಪ್ಟೆಂಬರ್ 7 ಎರಡನೇ ದುಂಡು ಮೇಜಿನ ಸಮ್ಮೇಳನ. 1932 ನವೆಂಬರ್ 17 ಮೂರನೇ ದುಂಡ ಮೇಜಿನ ಸಮ್ಮೇಳನ. 1937 ಮತೀಯ ಕೊಡುಗೆ. 1939 ತಿರುಪುರ ಬಿಕ್ಕಟ್ಟ. 1940 ಆಗಸ್ಟ್ ಕೊಡುಗೆ. 1947 ಕ್ವಿಟ್ ಇಂಡಿಯಾ ಚಳವಳಿ. 1945 ಶಿಮ್ಲಾ ಸಮ್ಮೇಳನ. 1942 ಕ್ಯಾಬಿನೆಟ್ ಆಯೋಗ. ಮಹಾತ್ಮ ಗಾಂಧೀಜಿ ಈ ಜಗತ್ತಿನ ಕಂಡರೆದ ಅಪೂರ್ವ ವ್ಯಕ್ತಿ. ಜಗತ್ತಿನಲ್ಲಿ ನಾವು ಶ್ರೇಷ್ಠರು, ಸಬಲರು ಮತ್ತು ಅಂಜರು ಎಂಬ ಭಾವಿಸಿದ ಬ್ರಿಟಿಷರನ್ನು ಕೇವಲ ಸತ್ಯಾಗ್ರಹ ಎಂಬ ಆತ್ಮಬಲದಿಂದ ಮಣಿಸಿ ನಮಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟವರು.
ಜಗತ್ತಿನಲ್ಲಿ ಅಹಿಂಸಾತ್ಮಕವಾಗಿ ಹೀಗೆ ಸ್ವಾತಂತ್ರ್ಯ ಗಳಿಸಿದ ಭಾರತವೊಂದು ಈ ಶ್ರೇಯಸ್ಸನ್ನು ಗಾಂಧೀಜಿ ಸಲ್ಲಬೇಕು. ಗಾಂಧೀಜಿ ಈ ವತಿಯಿಂದ ಇವರು ಪ್ರಾದೇಶಿಕ ನೇತೃತ್ವ, ಅನ್ಯ ರಾಷ್ಟ್ರಭಕ್ತಿ, ಸಾಮಾಜಿಕ ಕಳಕಳಿ, ಸತ್ಯ, ಅಹಿಂಸೆ ಮತ್ತು ಜನಗಳ ಸಮರಸಗಳಂಥ ಆದರ್ಶಗಳನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಿತಗೊಳಿಸಿದರು. ನಾವು ಅವರಿಗೆ ನಿರ್ಮಿಸುವ ಯೋಗ ಸಮ್ರಾಟ್ ಡಾಕ್ಟರ್ ಹೋಲ್ಸ್ ಅವರು ಬರೆದಿದ್ದಾರೆ. ಬುದ್ಧನ ನಂತರ ಭಾರತ ಹಾಗೂ ಜೀಸಸ್ ಕ್ರೈಸ್ತ ನಂತರ ಜಗತ್ತು ಕಂಡ ಗಣ್ಯ ವ್ಯಕ್ತಿಗಳಲ್ಲಿ ಗಾಂಧೀಜಿ ಅಗ್ರಗಣ್ಯರು. ಕೋಟ್ಯಂತರ ಭಾರತೀಯರ ಬಂದು ವಿಮೋಚನೆಗೆ ಶ್ರಮಿಸಿದರು. ಮಹಾತ್ಮ ಗಾಂಧೀಜಿ ಜನವರಿ 30, 1948ರಂದು ದೆಹಲಿಯ ಬಿರ್ಲಾ ಪ್ರಾರ್ಥನೆಯ ಮಂದಿರದಲ್ಲಿ ನಾಥೂರಾಮ್ ಗೋಡ್ಸೆ ಎಂಬ